ಕೊಡ್ತಾ ಇದ್ವಿ ನಾವು ನಿಮಗೆ. ಹಿಂದೆ ಕಾಂಗ್ರೆಸ್ ಕೊಟ್ಟಿಲ್ಲ, ನಾವು ಕೊಡ್ತಾ ಇದ್ದೀವಿ, ಅದಕ್ಕೆ ಏರಿಸ್ತಾ ಇದ್ದೀವಿ, ಏನು ತಪ್ಪದ ಅಂತ ಕೇಳ್ತಾ ಇದ್ದಾರೆ ಅವರು. ಅಲ್ಲ ಸರ್, ಸಿಂಪಲ್ ಆಗಿ ಒಂದೇ ಮಾತು ಕೇಳ್ತೀನಿ ನಿಮಗೆ. ರೈತರಿಗೆ ಪ್ರಾಪರ್ ಆದಂತಹ ಬೆಂಬಲ ಬೆಲೆ, ಏನಕ್ಕಂದ್ರೆ ನಮ್ಮ ಚಾನಲಲ್ಲಿ ಬಾರಂಬಾರಿ ಇದನ್ನ ಎಬ್ಬಿಸ್ತಾನೆ ಇರ್ತೀವಿ, ಹೇಳ್ತಾನೆ ಇರ್ತೀವಿ. ಕರೆಕ್ಟ್ ಆಗಿರುವಂತಹ ಬೆಲೆ ಸಿಕ್ಬಿಟ್ರೆ ಇವ್ರು ಏನಕ್ಕೆ ಕೊಡ್ಬೇಕು ಸರ್ ಇವ್ರಿಗೆ? ರೈತರಿಗೆ ರೈತರೇ ವಾಪಸ್ ಕೊಡೋಂಗಾಗ್ಬಿಡ್ತಾರಲ್ಲ. ಹೌದಲ್ರಿ, ಅವ್ರು ಮಾರ್ಕೆಟ್ ಕೊಡ್ರಲ್ಲ, ಮಾರ್ಕೆಟ್ ಕೊಡ್ತಾ ಇಲ್ಲ ನೀವು, ಮತ್ತೆ ಹೋಗಲಿ, ಅವ್ರು ಕೊಡೋದಿಲ್ಲ. ಶತಸಿದ್ಧಿದು ಮಾರ್ಕೆಟ್ ಎಂದೂ ಕೊಡೋದಿಲ್ಲ ಇವ್ರಿಗೆ. ಯಾಕೆ ಮಾರ್ಕೆಟ್ ಕೊಡೋದಿಲ್ಲ ಅಂದರೆ ಇವ್ರ ಮಾರ್ಕೆಟ್ ಮೇಲೆ ಅವ್ರು ಬದುಕ್ತಾ ಇದ್ದಾರೆ, ಇವರ ದವಸ ಧಾನ್ಯಗಳ ಮೇಲೆ ಅವ್ರು ಬದುಕ್ತಾ ಇದ್ದಾರೆ. ಅಂದರೆ ಇವ್ರಿಗೆ ಯಾಕೆ ಕೊಡ್ತಾರ್ರಿ? ಅಂದರೆ ಇದು ಎಕ್ಸಾಕ್ಟ್ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ, ಸೀದಾ ಹೇಳ್ಬೇಕಂತಂದ್ರೆ ವಿಷವಾದಂತಹ ಸರ್ಕಾರ. ಇದೆಲ್ಲ ಯಾವ ಕಾಲಕ್ಕೂ ಸರ್ಕಾರ ವಿಷಾನ. ಅದನ್ನು ಗಾಂಧೀಜಿ ಅವ್ರು ಹೇಳ್ತಾ ಇದ್ರು. ಗಾಂಧೀಜಿ ಅವ್ರು ಹೇಳ್ತೀವಿ ಮಾತನ್ನು ನೀವು ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ ಇವತ್ತಿನ ಎಲ್ಲ ಜನನು. ಮಾರ್ಕೆಟಲ್ಲಿ ರೈತರಿಗೆ ಯಾಕೆ ಕೊಡ್ರಿ, ಗ್ರಾಮ ರಾಜ್ಯ ಮಾಡ್ರಿ, ಡಿಸ್ಟ್ರಿಬ್ಯೂಟ್ ಮಾಡ್ರಿ ಅದನ್ನು, ಅಧಿಕಾರ ಮತ್ತು ಅರ್ಥವ್ಯವಸ್ಥೆಯನ್ನು. ಕೇಳ್ತು ಅಧಿಕಾರ ಒಂದೇ ಅಲ್ಲ, ಅರ್ಥವ್ಯವಸ್ಥೆ ಸಹಿತ ಹಳ್ಳಿಗೆ ಹೋಗಲಿ, ಅಲ್ಲಿಂದ ಬಲ್ಲದ ಬಯಸ್ತಾ ಇದ್ರು ಪಾಪ. ಅದು ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ. ಅದನ್ನ ಅರ್ಥ ಮಾಡ್ಕೊಂಡವ್ರು ಒಬ್ಬರ ನಮ್ಮ ಏನಪ್ಪ ಅಂತಂದ್ರೆ ಅವ್ರ ಹೆಸರು ನೆನಪಾಗ್ತಾರೆ, ಸಮಾಜವಾದಿ ಚಿಂತಕರಾದಂಥ ನಮ್ಮ ಅವ್ರ ಹೆಸರು ನೆನಪಾದ್ರೆ ಹೇಳ್ತೀನಿ ಮಗ. ಆ ವ್ಯಕ್ತಿ ಒಬ್ಬರೇ ಇಂಡಿಯಾದಲ್ಲಿ. ಒಬ್ಬರು ನಮ್ಮ ಜಯಪ್ರಕಾಶ್ ನಾರಾಯಣರು, ಇನ್ನೊಬ್ರು ಜೆ ಪಿ, ಇನ್ನೊಬ್ರು ಅವ್ರ ಮಿತ್ರರಾದಂಥವ್ರು ಎಲ್ಲಿ ಬರ್ತಾರೆ ಹೇಳ್ತೀನಿ ನಿಮಗೆ. ಆ ವ್ಯಕ್ತಿ ಅವ್ರು ಬಿಟ್ಟರು ಉಳಿದವ್ರು ಯಾರೂ ಅದನ್ನು ವಿಚಾರ ಮಾಡಲಿಲ್ಲ. ನಿಜವಾದ ಗಾಂಧಿ ವಾರ್ತಾ ಅವ್ರು ಆಗ್ಬೇಕಾಗಿತ್ತು, ಈ ದೇಶದ ಪ್ರಧಾನಿ ಅವರ ಆಗ್ಬೇಕಾಗಿತ್ತು. ದುರಂತ ನಮಗೆ ಈ ನಮ್ಮ ನೆಹರು ಅವರಾಗಿ ಇಡೀ ವ್ಯವಸ್ಥೆಯನ್ನು ಗಾಳಿಸಿದವರು ಅವ್ರು ಫಸ್ಟ್. ಮತ್ತು ಇವತ್ತು ಬಿ ಜೆ ಪಿಗರಂತೆ ಇವತ್ತು ಮೋದಿ ಅವರಂತೆ ಪೂರ್ತಿ ಗಬ್ಬು ಎಬ್ಬಿಸಿಬಿಟ್ರು ಅದನ್ನು. ಕರೆಕ್ಟ್ ಸರ್. ಇವಾಗ ಎಲ್ಲದರ ಏರಿದ್ರು, ರೈತರ ಪಾಲಿಗೆ ಏನಕ್ಕೆ ಏರ್ತಾ ಇಲ್ಲ? ಏರೋದಿಲ್ಲ, ಅದು ಅವ್ರ ಥರ ಅವ್ರು ತಿಂತಾ ಇದ್ದಾರೆ, ಹೆಂಗೆ ಇರ್ತದೆ? ಈಗ ನೋಡ್ರಿ, ಮೊನ್ನೆ ಕಬ್ಬಿಂದನ 3300 ಏರಿಸಬೇಕಾದ್ರೆ ರೈತರು ಕುರಿ ಕೊರಕ್ಕೆ ಬೆಳೆಸ್ಬೇಕಾಗಿತ್ತು. ಯಾವ ರೀತಿ ಹೋರಾಟ ಮಾಡಿದರು ಗುರ್ರಾಪುರದಲ್ಲಿ, ಏನೇನು ಆಯಿತು ಪರಿಸ್ಥಿತಿ. 2 ದಿವ್ಸ ಕೊಡ್ತಿರಲ್ಲ, ಎಷ್ಟು ತಂದೆ ತೊಗೊಂಡ್ರು ಪಾಪ ಅವರು, ಎಷ್ಟು ಓಡಾಟ ಆಯಿತು. ಬರೀ 3300, 4500 ರೂಪಾಯಿ ಖರ್ಚು ಬರ್ತದೆ. ಚಾಲೆಂಜ್ ಮಾಡ್ತಾನೆ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ಗೆ, ಎಲ್ಲರಿಗೂ ಬರಲ್ಲ ಮುಂದೆ ತೋರಿಸ್ತೀನಿ ಅವ್ರು ಕೊಡ್ತಾ ಇದ್ದಾರೆ 1200 ರೂಪಾಯಿ ಪ್ರತಿ ಇದಕ್ಕೆ. ಅಲ್ಲ ಸರ್, ಇದರ ಪ್ರಶ್ನೆ ಏನಪ್ಪಾ ಅಂತಂತಂದ್ರೆ ಅದರದೇ ಆದಂತಹ FRP ರೇಟನ್ನ ಯಾರು ಮಾಡೋರು? FRP ರೇಟ್ ಅದೆಲ್ಲ ಒಂದು ಕಮಿಟಿ, ಕೋರ್ ಕಮಿಟಿ, ಅದೇ ಕಮಿಟಿನ ನಾವು ಕೆಟ್ಟ ಶಬ್ದ ಬಳಸ್ಬೇಕಾಗ್ತದೆ. ಕೇವಲ 4 ಗೋಡೆಗಳ ಮಧ್ಯೆ ಕೂತು ಮಾಡುವಂಥದ್ದಲ್ಲ ಅದು. ಅಲ್ಲಿ ಬಂದು ಫೀಲ್ಡಿಗೆ ಬಂದು ನೋಡ್ಬೇಕಾಗ್ತದೆ ಖರ್ಚು ಎಷ್ಟಂತ, ಏನದು, ಏನು ಒಬ್ಬ ರೈತ ಅಂತ ಬೆಳಿಬೇಕು, ಏನೇನು ತೊಂದರೆ ತೊಗೊಳ್ತಾನ, ಹುಡುಗಾಟದ ಇಲ್ರಿ ಅದು. 4500 ಕೆಳಗೆ ಖರ್ಚು ಬರೋದಿಲ್ಲ ರೀ ಒಂದು ಟನ್ನಿಗೆ. ಇವತ್ತು 1 ಎಕರೆಗೆ 20 ಹೆಚ್ಚು ಕಡಿಮೆ 2 ಲಕ್ಷ ಖರ್ಚು ಬರ್ತಾ ಇದೆ. 1 ಎಕರೆಗೆ 2 ಲಕ್ಷ ಖರ್ಚು ಬರ್ತದೆ ಪಾಪ. ದುಡ್ಡು ಒಂದು ಕಡೆ ದುಡಿಬೇಕಲ್ಲೇ, ಬೆಳೆಬೇಕಲ್ಲೇ, ಗೊಬ್ಬರ ಹಾಕ್ಬೇಕು, ಓಡಾಡಬೇಕು, ಮಾಡಬೇಕು. ಶ್ರಮಕ್ಕೇನು ಬೆಲೆ ಇಲ್ವಾ? ಇವ್ರು ಕೇಳಿದ್ರೆ ಇವತ್ತು ನಮ್ದು ಲಾಸ್ ತಿಳಿದಿದೆ ಅಂತ ಹೇಳ್ತಾರೆ ಪ್ರತಿಯೊಂದು ಕಾರ್ಖಾನೆಯವರು, ಶುಗರ್ ಫ್ಯಾಕ್ಟ್ರಿ ಅವರು. ಅದಂತೂ ಹೇಳ್ತಾರೆ ಬಿಡಿ ಸರ್. ಪಾಪ ಇವರು ಯತ್ನಾಳ್ ಅವರು ಇಷ್ಟೆಲ್ಲ ಹಿಂದೂ ಹೃದಯ ಸಾಮ್ರಾಟ್ ಮಹಾನ್ ವ್ಯಕ್ತಿ ಇರ್ತಾರೆ. ಏನಂತೀರ ನೀವು, ಜನರ ಮಧ್ಯೆ ವಿಷಬೀಜವನ್ನ ಬಿತ್ತಾ ಇರ್ತಾರೆ. ಅವಾಗೇನು ಬಾಯಿ ತೆಗೆದ್ಬಿಟ್ರೆ ವಿಷಬೀಜನ ಬಿತ್ತೋದವರು. ಸೊ ಆ ವ್ಯಕ್ತಿ ಹೇಳ್ತಾರೆ, ರೈತರ ವಿಷಯಕ್ಕೆ ಬಂದಾಗ ಅವರೊಬ್ರು ಬಿಸ್ನೆಸ್ ಮ್ಯಾನ್ ಆಗ್ಬಿಡ್ತಾರೆ. ಒಬ್ಬ ಕಾಳಜಿಯುತ ಸಾಮಾಜಿಕ ಅವ್ರು ಬಾಯಿ ಬಿಟ್ಟು ಹೇಳ್ತಾರೆ, ಸಂತೋಷ ಅದು. ಯಾಕೆಂತಂದ್ರೆ ಇನ್ನು ಕೆಲವು ಬಾಯಿ ಬಿಟ್ಟು ಹೇಳೋದಿಲ್ಲ, ಮುಗಮ್ಮಗೆ ಏನು ಮಾಡೋದು ಮಾಡ್ತಾರೆ.